4 ಯೋಗಗಳು. ಮುಕ್ತಿ ನಮ್ಮ ಮುಖ್ಯ ಗುರಿ. ನಾವು ಬ್ರಹ್ಮಜ್ಞಾನವನ್ನು ಪಡೆಯುವವರೆಗೆ ಮುಕ್ತರಾಗಲಾರೆವು. ಅದನ್ನು ಪಡೆಯುವುದಕ್ಕೆ ಹಲವು ಮಾರ್ಗಗಳು ಇವೆ. ಈ ಮಾರ್ಗಗಳಿಗೆ ಸಾಮಾನ್ಯವಾದ ಹೆಸರು ಯೋಗ ಎಂದು. ಯೋಗ ಎಂದರೆ ಒಟ್ಟುಗೂಡಿಸುವುದು. ನಮ್ಮ ಸತ್ಯ ಸ್ವರೂಪದೊಡನೆ ನಾವು ಒಂದಾಗುವುದು ಎಂದು ಅರ್ಥ. ಹಲವು ಯೋಗಗಳಿದ್ದರೂ ಅವನ್ನು 4 ವರ್ಗಗಳಾಗಿ ಮಾಡಬಹುದು. ಪ್ರತಿಯೊಂದು ಯೋಗವು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಪರೋಕ್ಷವಾಗಿ ಒಯ್ಯುವುದು. ಜನರು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಆಯಾಯ ಯೋಗವನ್ನು ಆರಿಸಿಕೊಳ್ಳಬೇಕಾಗಿದೆ. ಈಗಿರುವ ಮನುಷ್ಯ ಬ್ರಹ್ಮನಾಗುತ್ತಾನೆ ಎಂದಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಅವನು ಹೊಸದಾಗಿ ಬ್ರಹ್ಮನಾಗುವುದಿಲ್ಲ. ಅವನು ನಿತ್ಯಮುಕ್ತ, ನಿತ್ಯಪೂರ್ಣ. ಆದರೆ ತಾತ್ಕಾಲಿಕವಾಗಿ ಅದು ಕಾಣಿಸದಂತೆ ಮಾಡಿದ್ದ ಅಜ್ಞಾನದ ಆವರಣವನ್ನು ತೆಗೆದುಹಾಕಬೇಕಾಗಿದೆ. ಆದ ಕಾರಣ ಯೋಗಗಳ ಗುರಿಯೆಲ್ಲ ಈ ಅಜ್ಞಾನವೆಂಬ ಆವರಣವನ್ನು ತೆಗೆದುಹಾಕಿ ಆತ್ಮನು ನೈಜ ಸ್ವರೂಪದಲ್ಲಿ ಬೆಳಗುವಂತೆ ಮಾಡುವುದಾಗಿದೆ. ಇದಕ್ಕೆ ಮುಖ್ಯ ಸಾಧನೆ ಅಭ್ಯಾಸ ಮತ್ತು ವೈರಾಗ್ಯ. ವೈರಾಗ್ಯ ಎಂದರೆ ಜೀವನದ ವಿಷಯದಲ್ಲಿ ಅನಾಸಕ್ತಿ, ಏಕೆಂದರೆ ಭೋಗಾಸಕ್ತಿಯೇ ಬಂಧನಕ್ಕೆಲ್ಲ ಕಾರಣ. ಅಭ್ಯಾಸ ಎಂದರೆ ಯಾವುದಾದರೂ ಒಂದು ಯೋಗ ಸಾಧನೆಯಲ್ಲಿ ನಿರಂತರವಾಗಿ ತೊಡಗಿರುವುದು. ಕರ್ಮಯೋಗ. ಕರ್ಮಯೋಗ ಎಂದರೆ ಕರ್ಮದ ಮೂಲಕ ಮನಸ್ಸನ್ನು ಶುದ್ಧಿ ಮಾಡುವುದು. ನಾವು ಯಾವುದಾದರೂ ಒಳ್ಳೆಯ ಅಥವಾ ಕೆಟ್ಟ ಕೆಲಸವನ್ನು ಮಾಡಿದರೆ ಅದು ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದನ್ನು ಯಾವ ಶಕ್ತಿಯೂ ತಪ್ಪಿಸಲಾರದು. ಕಾರಣವಿದ್ದರೆ ಕಾರ್ಯವಿರಲೇಬೇಕು. ಒಳ್ಳೆಯ ಕರ್ಮದಿಂದ ಒಳ್ಳೆಯ ಫಲ, ಕೆಟ್ಟ ಕರ್ಮದಿಂದ ಕೆಟ್ಟ ಫಲ ಬರುವುದು. ಹೀಗೆ ಆತ್ಮ ಮುಕ್ತವಾಗದೆ ಎಂದೆಂದಿಗೂ ಬಂಧನದಲ್ಲಿರಬೇಕಾಗಿದೆ. ಕರ್ಮ ಕೇವಲ ಮನಸ್ಸಿಗೆ ಮತ್ತು ದೇಹಕ್ಕೆ ಸಂಬಂಧಪಟ್ಟದ್ದು, ಎಂದಿಗೂ ಆತ್ಮನಿಗಲ್ಲ. ಅದು ಆತ್ಮನ ಮುಂದೆ ತೆರೆಯನ್ನು ತಾತ್ಕಾಲಿಕವಾಗಿ ತಂದೊಡ್ಡುವುದು. ಕೆಟ್ಟ ಕರ್ಮದಿಂದ ಆದದ್ದು ಅಜ್ಞಾನದ ತೆರೆ. ಒಳ್ಳೆಯ ಕರ್ಮ ನಮ್ಮ ನೈತಿಕ ಶಕ್ತಿಯನ್ನು ವೃದ್ಧಿಗೊಳಿಸಿ ನಾವು ಅನಾಸಕ್ತರಾಗಲು ಸಹಾಯ ಮಾಡುವುದು. ಇದು ಕೆಟ್ಟ ಕರ್ಮವನ್ನು ಮಾಡುವ ಸ್ವಭಾವವನ್ನು ಹಾಳು ಮಾಡಿ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುವುದು. ಆದರೆ ಕರ್ಮವನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಆ ಫಲ ಮಾತ್ರ ದೊರಕುವುದು, ಅದರಿಂದ ಚಿತ್ತಶುದ್ಧಿಯಾಗುವುದಿಲ್ಲ. ಆದ ಕಾರಣ ನಾವು ಕರ್ಮವನ್ನು ಫಲದಾಸೆಯಿಲ್ಲದೆ ಮಾಡಬೇಕು. ಎಲ್ಲ ವಿಧವಾದ ಅಂಜಿಕೆ, ಇಹಲೋಕ ಮತ್ತು ಪರಲೋಕದ ಭೋಗ ಇವನ್ನೆಲ್ಲ ನಿಜವಾದ ಕರ್ಮಯೋಗಿ ತ್ಯಾಗ ಮಾಡಬೇಕು. ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮ ನಮ್ಮ ಸ್ವಾರ್ಥವನ್ನು ನಾಶ ಮಾಡುವುದು. ಸ್ವಾರ್ಥವೇ ಎಲ್ಲ ಬಂಧನಕ್ಕೆ ಮೂಲ. ಕರ್ಮಯೋಗಿಗಳ ಮೂಲ ಮಂತ್ರ ನಾನಲ್ಲ ನೀನು ಎಂಬುದು. ಏನನ್ನು ಬೇಕಾದರೂ ಅವರು ತ್ಯಾಗ ಮಾಡಲು ಸಿದ್ಧರಾಗಿರುವರು. ಆದರೆ ಅದನ್ನು ಅವರು ಸ್ವರ್ಗದಾಸೆಗಾಗಲಿ, ಕೀರ್ತಿಯನ್ನು ಅಥವಾ ಯಾವುದಾದರೂ ಪ್ರಾಪಂಚಿಕ ವಸ್ತುಗಳನ್ನು ಪಡೆಯಬೇಕು ಎಂದಾಗಲಿ ಮಾಡುವುದಿಲ್ಲ. ಅನಾಸಕ್ತಿ ಯೋಗಕ್ಕೆ ತಕ್ಕ ತಾರ್ಕಿಕ ವಿವರಣೆ ನಮಗೆ ಸಿಕ್ಕುವುದು ಜ್ಞಾನಯೋಗದಲ್ಲಿಯೇ. ಆದರೂ ವ್ಯಕ್ತಿಯಲ್ಲಿ ಸಹಜವಾಗಿರುವ ಪಾವಿತ್ರ್ಯವು ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಇತರರ ಹಿತಕ್ಕಾಗಿ ಅವನು ಮಾಡಿದ ಎಲ್ಲ ರೀತಿಯ ತ್ಯಾಗವನ್ನು ಅವನು ಪ್ರೀತಿಸುವಂತೆ ಮಾಡುವುದು. ಹಲವರಿಗೆ ಹಣದ ವ್ಯಾಮೋಹದಿಂದ ಪಾರಾಗುವುದು ಕಷ್ಟ. ಅಂತಹವರಿಗೆ ಹಣದ ಮೇಲಿನ ವ್ಯಾಮೋಹವನ್ನು ತಗ್ಗಿಸುವುದಕ್ಕೆ ಕರ್ಮಯೋಗ ಬಹಳ ಒಳ್ಳೆಯದು. ಎರಡನೆಯದೇ ಭಕ್ತಿಯೋಗ. ಯಾವುದಾದರೂ ಒಂದು ರೀತಿಯ ಭಕ್ತಿ. ಪ್ರೇಮವು ಮುಕ್ತಿಯನ್ನು ಪಡೆಯುವುದಕ್ಕೆ ಬಹಳ ಸುಲಭವಾದ, ಸ್ವಾಭಾವಿಕವಾದ, ಆನಂದಪೂರ್ಣವಾದ ಮಾರ್ಗ. ಪ್ರಪಂಚದ ಒಂದು ಸ್ವಭಾವ ನಮ್ಮನ್ನು ಆಕರ್ಷಿಸುವುದಾಗಿದೆ. ಕೊನೆಗೆ ಅದು ವಿಯೋಗದಲ್ಲಿ ಕೊನೆಗೊಳ್ಳುವುದು. ಮಾನವನಲ್ಲಿ ವ್ಯಕ್ತಿಗಳನ್ನು ತನ್ನ ಬಳಿಗೆ ಆಕರ್ಷಿಸುವ ಗುಣವು ಪ್ರೇಮ. ಇದೇ ನಮ್ಮ ದುಃಖಕ್ಕೆಲ್ಲ ಕಾರಣವಾದರೂ ಈ ಪ್ರೇಮವನ್ನು ಸರಿಯಾದ ಮಾರ್ಗಕ್ಕೆ ತಿರುಗಿಸಿದರೆ ಅದು ನಮಗೆ ಮುಕ್ತಿಯನ್ನು ನೀಡುವುದು. ಭಕ್ತಿಯ ಗುರಿ ದೇವರು. ಪ್ರೀತಿಯಲ್ಲಿ ಪ್ರೀತಿಸುವವನು ಮತ್ತು ಅದಕ್ಕೆ ಪಾತ್ರವಾದ ಒಂದು ವಸ್ತು ಇರಬೇಕು. ನಾವು ಪ್ರೀತಿಸುವ ವಸ್ತು ಮೊದಲು ನಮ್ಮ ಪ್ರೀತಿಯನ್ನು ಸ್ವೀಕರಿಸಬೇಕಾಗಿದೆ. ಆದ ಕಾರಣ ಪ್ರೀತಿಯ ದೇವರು ಒಂದು ವಿಧದಲ್ಲಿ ಮಾನವನಂತೆ ಇರಬೇಕು. ಅವನು ಪ್ರೇಮೇಶ್ವರನಾಗಿರಬೇಕು. ಇಂತಹ ಒಬ್ಬ ದೇವರು ಇರುವನೇ ಇಲ್ಲವೇ ಎಂಬುದನ್ನು ಗಮನಿಸದೇ ಇದ್ದರೆ ಯಾರಲ್ಲಿ ಪ್ರೀತಿ ಇದೆಯೋ ಅವರಿಗೆ ಭಗವಂತ ಪ್ರೇಮೇಶ್ವರನಾಗಿ ಕಾಣಿಸಿಕೊಳ್ಳುವನು ಎಂಬುದು ಖಂಡಿತ. ದೇವರನ್ನು ಒಬ್ಬ ನ್ಯಾಯಾಧಿಪತಿ ಎಂಬ ಭಾವನೆಯಿಂದ ಕಾಣುವುದು ಅಥವಾ ನಾವು ಅಂಜಿಕೆಯಿಂದ ಅವನ ಮಾತನ್ನು ಕೇಳಬೇಕಾಗಿದೆ ಎಂಬ ಭಾವನೆಯಿಂದ ದೇವರನ್ನು ಕಾಣುವ ಕೆಳಮಟ್ಟದ ಪೂಜೆಯನ್ನು ಪ್ರೀತಿ ಎನ್ನಲಾಗುವುದಿಲ್ಲ. ಈ ಭಾವನೆ ಮೊದಲಿದ್ದರೂ ಕ್ರಮೇಣ ಬದಲಾಗುತ್ತಾ ಹೋಗಿ ಉನ್ನತ ಮಟ್ಟಕ್ಕೆ ನಮ್ಮನ್ನು ಕೊಂಡೊಯ್ಯುವುದು. ಈಗ ನಾವು ಪ್ರೀತಿಯನ್ನೇ ತೆಗೆದುಕೊಳ್ಳೋಣ. ನಾವು ಪ್ರೀತಿಯನ್ನು ಒಂದು ತ್ರಿಕೋನದ ತ್ರಿಭುಜಗಳು ಎನ್ನೋಣ. ಅದರಲ್ಲಿ ಮೊದಲನೆಯ ಕೋನವೇ ನಿರ್ಭಯತೆ. ಎಲ್ಲಿಯವರೆಗೆ ಅಂಜಿಕೆ ಇರುವುದೋ ಅಲ್ಲಿಯವರೆಗೆ ಅದು ಪ್ರೇಮವಲ್ಲ. ಪ್ರೀತಿ ಅಂಜಿಕೆಯನ್ನೆಲ್ಲ ಓಡಿಸುವುದು.
ಮಗುವನ್ನು ಎತ್ತಿಕೊಂಡಿರುವ ತಾಯಿ ಅದನ್ನು ರಕ್ಷಿಸಲು ವ್ಯಾಘ್ರದೊಂದಿಗೆ ಬೇಕಾದರೆ ಹೋರಾಡುವಳು. ಎರಡನೆಯ ಕೋನವೇ ಪ್ರೇಮ ಮತ್ತೇನನ್ನು ಕೇಳುವುದಿಲ್ಲ, ಯಾಚಿಸುವುದಿಲ್ಲ ಎಂಬುದು. ಪ್ರೇಮಕ್ಕಾಗಿ ಪ್ರೇಮ. ಅಲ್ಲಿ ಪ್ರೇಮ ವಸ್ತುವಿನ ಭಾವನೆಯೂ ಮಾಯವಾಗುವುದು. ಪ್ರೀತಿಗಾಗಿ ಪ್ರೀತಿಸುವರು. ಇದೇ ಶ್ರೇಷ್ಠ ನಿರ್ಗುಣ ಬ್ರಹ್ಮ. ಮೂರನೆಯದೇ ರಾಜಯೋಗ. ಇದು ಇತರ ಎಲ್ಲ ಯೋಗಗಳೊಡನೆಯೂ ಹೊಂದಿಕೊಂಡು ಹೋಗುವುದು. ದೇವರನ್ನು ನಂಬಲಿ ಬಿಡಲಿ, ಯಾವ ಜಿಜ್ಞಾಸುಗಳು ಬೇಕಾದರೂ ಇದನ್ನು ತೆಗೆದುಕೊಳ್ಳಬಹುದು. ವಿಚಾರ ಮಾಡುವುದಕ್ಕೆ ಇದೊಂದು ಉತ್ತಮವಾದ ಸಾಧನೆ. ಪ್ರತಿಯೊಂದು ವಿಜ್ಞಾನಕ್ಕೂ ಒಂದೊಂದು ವಿಧಾನವಿರುವಂತೆ ರಾಜಯೋಗವು ಆಧ್ಯಾತ್ಮಿಕ ವಿದ್ಯೆಯ ಮಾರ್ಗ. ಇದನ್ನು ಹಲವು ರೀತಿಯಲ್ಲಿ ಬಳಸುವರು. ಇದರಲ್ಲಿ ಮುಖ್ಯವಾದ ಭಾಗವೇ ಪ್ರಾಣಾಯಾಮ, ಏಕಾಗ್ರತೆ ಮತ್ತು ಧ್ಯಾನ. ಯಾರು ದೇವರನ್ನು ನಂಬುವರೋ ಅವರಿಗೆ ಓಂ ಅಥವಾ ಇನ್ನು ಯಾವುದಾದರೂ ಮಂತ್ರವನ್ನು ಗುರುವಿನಿಂದ ಸ್ವೀಕರಿಸುವುದು ಬಹಳ ಪ್ರಯೋಜನಕವಾಗುವುದು. ಓಂ ಎಂಬುದು ಮಂತ್ರಗಳೆಲ್ಲ ಶ್ರೇಷ್ಠವಾದುದು. ಅದೇ ಬ್ರಹ್ಮ. ಈ ಮಂತ್ರಗಳನ್ನು ಜಪ ಮಾಡುವಾಗ ಅವುಗಳ ಅರ್ಥಗಳ ಮೇಲೆ ಧ್ಯಾನಿಸುವುದೇ ಮುಖ್ಯವಾದ ಸಾಧನೆ. ಕೊನೆಯದೇ ಜ್ಞಾನಯೋಗ. ಇದನ್ನು 3 ಭಾಗಗಳಾಗಿ ಮಾಡಿರುವರು. ಮೊದಲನೆಯದೇ ಶ್ರವಣ. ಆತ್ಮ ಒಂದೇ ಸತ್ಯ, ಉಳಿದವುಗಳೆಲ್ಲ ಮಿಥ್ಯ ಎಂಬುದನ್ನು ಕೇಳಬೇಕು. ಎರಡನೆಯದೇ ಮನನ, ಎಂದರೆ ಹಲವು ದೃಷ್ಟಿಗಳಿಂದ ಇದನ್ನು ವಿಮರ್ಶಿಸುವುದು. ಮೂರನೆಯದೇ ನಿಧಿಧ್ಯಾಸ, ವಾದಗಳನ್ನೆಲ್ಲ ತ್ಯಜಿಸಿ ಅದರಲ್ಲೇ ತನ್ಮಯನಾಗಿರುವುದು. ಇದಕ್ಕೆ ಸಾಧನ ಚತುಷ್ಟಯ ಇರಬೇಕು. ಬ್ರಹ್ಮ ಒಂದೇ ಸತ್ಯ, ಉಳಿದವುಗಳೆಲ್ಲ ಮಾಯೆ ಎಂಬುದನ್ನು ಅರಿತಿರಬೇಕು. ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖವನ್ನು ಪಡೆಯಬೇಕೆಂಬ ಭಾವನೆಯನ್ನೆಲ್ಲ ತ್ಯಜಿಸುವುದು. ಶಮದಮಾದಿ ಷಡ್ಗುಣಗಳು ಇರಬೇಕು. ಕೊನೆಯದಾಗಿ ನಾನು ಮುಕ್ತನಾಗಬೇಕೆಂಬ ತೀವ್ರ ಆಕಾಂಕ್ಷೆ ಇರಬೇಕು. ಯಾವಾಗಲೂ ಸತ್ಯವನ್ನು ಕುರಿತು ಚಿಂತಿಸುವುದೇ ಮತ್ತು ಆತ್ಮನ ನೈಜ ಸ್ವಭಾವದಲ್ಲಿ ನೆಲೆಸಿರುವುದೇ ಇದಕ್ಕೆ ಮಾರ್ಗ. ಇದು ಬಹಳ ಶ್ರೇಷ್ಠವಾದ ಮಾರ್ಗ, ಆದರೆ ಬಹಳ ಕಷ್ಟ. ಕೆಲವರಿಗೆ ಬೌದ್ಧಿಕವಾಗಿ ಇದು ತಿಳಿಯಬಹುದು, ಆದರೆ ನಿಜವಾಗಿ ಸಾಕ್ಷಾತ್ಕಾರವನ್ನು ಪಡೆಯುವವರು ಬಹಳ ಅಲ್ಪ ಮಂದಿ.